ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಮಾರ್ಕೋ ಚೈನ್ ಪ್ರಾಬ್ಲಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ವಶನ್ ಏನ್ ಹೇಳ್ತಾ ಇದೆ, ಎ ಸ್ಟೂಡೆಂಟ್ ಸ್ಟಡಿ ಹ್ಯಾಬಿಟ್ಸ್ ಆರ್ ಆಸ್ ಫಾಲೋಸ್. ಇಫ್ ಈ ಸ್ಟಡೀಸ್ ಫಾರ್ ಒನ್ ನೈಟ್ 70% ಶೂರ್ ದಟ್ ಈ ವಿಲ್ ನಾಟ್ ಸ್ಟಡಿ ಇನ್ ದ ನೆಕ್ಸ್ಟ್ ನೈಟ್. ಅಂತಂದ್ರೆ ಈ ನೈಟ್ ಏನಾದ್ರೂ ಓದಿದ್ದಾನೆ ಅಂತಂದ್ರೆ 70% ಶೂರು ಏನು ನೆಕ್ಸ್ಟ್ ನೈಟ್ ಅವ್ನು ಓದಲ್ಲ ಅಂತ. ಆನ್ ದಿ ಅದರ್ ಹ್ಯಾಂಡ್ ಇಫ್ ಇಟ್ ಡಸ್ ನಾಟ್ ಸ್ಟಡಿ ಒನ್ ನೈಟ್ ಅಂತಂದ್ರೆ ಇವತ್ತು ಅವ್ನು ಓದ್ಲಿಲ್ಲ ಅಂತಂದ್ರೆ ಈ 60% ಶೂರ್ ದಟ್ ನೆಕ್ಸ್ಟ್ ಡೇ ಕೂಡ ಅವನು ಓದಲ್ಲ. ಅಂದ್ರೆ ಇವತ್ತೇನಾದ್ರೂ ಓದಿದ್ದಾನೆ ಅನ್ಕೊಳ್ರಿ, ನಾಳಿಕೆ 70% ಕನ್ಫರ್ಮ್ ಐತೆ ಅವ್ನು ಓದಲ್ಲ ಅಂತವ. ಆದ್ರೆ ಇನ್ನೊಂದು ಸಿನೇರಿಯೋ ಏನು, ಅವನೇನಾದ್ರೂ ಇವತ್ತು ಓದ್ತಾ ಇಲ್ಲ ಅಂತ ಅನ್ಕೊಳ್ಳಿ, ನಾಳೆನೂ ಕೂಡ ಓದಲ್ಲ. ಎಷ್ಟು ಪರ್ಸೆಂಟ್ ಇರೋದು? 60%. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್, ಸೊ ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋಗಿ. ಲೆಟ್ ದ ಸ್ಟೇಟ್ ಸ್ಪೇಸ್ ಬಿ, ಲೆಟ್ ದ ಸ್ಟೇಟ್ ಸ್ಪೇಸ್ ಬಿ ಅಂತ ಹಾಕ್ಬಿಟ್ಟು ಎ ಕಾಮ ಬಿ ಅಂತ ತಗೊಳ್ಳೋಣ. ಎಕ್ಸ್ ಕಾಮ ವೈ ಆದ್ರೂ ತಗೋಬಹುದು, ಎ ಕಾಮ ಬಿ, ವೇರ್ ಎ ಈಸ್ ಈಕ್ವಲ್ ಟು ಸ್ಟಡಿಂಗ್ ಅಂತ ಅಂದ್ರೆ ಅವನು ಓದ್ತಾ ಇದ್ದಾನೆ. ಬಿ ಈಸ್ ಈಕ್ವಲ್ ಟು ನಾಟ್ ಸ್ಟಡಿಂಗ್. ಸರಿನಾ? ಇಲ್ಲಿ ನಮಗೆ ಎರಡು ಸಿನಾರಿಯೋ ಬಂತು. ಏನು, ಅವನೇನಾದ್ರೂ ಇವತ್ತು ಓದಿದ ಅಂತ ಅನ್ಕೊಳ್ಳಿ. ಸೊ ಅವನೇನಾದ್ರೂ ಓದಿದ್ದಾನೆ ಅಂತ ಅಂದ್ರೆ ಅವನು ನಾಳಿಕೆ ಅಂತಂದ್ರೆ ನಾಳೆ ಓದುವಂತ ಸಿನಾರಿಯೋ ಎಷ್ಟಿದೆ? 70% ಶೂರ್ ದಟ್ ಈ ವಿಲ್ ನಾಟ್ ಸ್ಟಡಿ, ಅವನು ಓದಲ್ಲ. 70% ಶೂರ್ ಇದೆ ನಮ್ಗೆ ಅವನು ಓದಲ್ಲ ಅಂತ. ಓದಲ್ಲ ಅನ್ನೋದನ್ನ ನಾನು ಬಿ ಇಂದ ರೆಪ್ರೆಸೆಂಟ್ ಮಾಡಿದ್ದೀನಿ ಅಲ್ವಾ? ಸೊ ಅವನು 70% ಓದಲ್ಲ, ಇನ್ನು ಉಳಿದಿರೋದೇನು 30% ಓದ್ಬೋದು. 100%ಗೆ ಅಲ್ವಾ ನಾವು ಕ್ಯಾಲ್ಕುಲೇಟ್ ಮಾಡೋದು. ಅಂದ್ರೆ ಇದು ಇವತ್ತಿಂದು, ಇದು ನಾಳೆದು. ಸರಿನಾ? ಇವೆರಡು ಕೂಡ ನಾಳೆದು. ಇವತ್ತು ಅವನೇನಾದ್ರೂ ಓದಿದ್ದಾನೆ ಅಂತಂದ್ರೆ ಏನ್ ರೆಪ್ರೆಸೆಂಟ್ ಮಾಡ್ತಾ ಇರೋದು? ಓದ್ತಾ ಇರೋರ್ನ. ಸೊ ಇವತ್ತೇನಾದ್ರೂ ಓದಿದ್ದಾನೆ ಅಂತಂದ್ರೆ ನಾಳೆ 70% ಕನ್ಫರ್ಮ್ ಐತೆ ಅವ್ನು ಓದಲ್ಲ, ಇನ್ನು ಉಳಿದಿರೋ 30% ಓದ್ಬಹುದು. ಇನ್ನೊಂದು ಸಿನಾರಿಯೋ ಏನ್ ಹೇಳ್ತಾ ಐತೆ, ಆನ್ ದಿ ಅದರ್ ಹ್ಯಾಂಡ್ ಇಫ್ ಇಟ್ ಡಸ್ ನಾಟ್ ಸ್ಟಡಿ ಒನ್ ನೈಟ್ ಅಂದ್ರೆ ಇವತ್ತು ಅವ್ನು ಓದಿಲ್ಲ ಅಂತ ಅನ್ಕೊಳ್ಳಿ, ನಾಳೆ ಏನಾಗ್ಬೋದು? ನಾಳೆ ಈ 60% ಶೂರ್ ದಟ್ ಈ ವಿಲ್ ನಾಟ್ ಸ್ಟಡಿ, ನಾಳೆನೂ ಕೂಡ 60% ಕನ್ಫರ್ಮ್ ಐತೆ ಅವನು ಓದಲ್ಲ ಅಂತ, ಇನ್ನು ಉಳಿದಿರೋ 40% ಓದ್ಬೋದು ಅಂತ. ಗೊತ್ತಾಯ್ತಾ? ಇದು ಇವತ್ತಿಂದು, ಇವೆರಡು ನಾಳೆದು ಅಂತ ಅನ್ಕೊಳ್ಳಿ. ಇವತ್ತು ಓದಿದ್ರೆ ನಾಳೆ 70% ಕನ್ಫರ್ಮ್ ಐತೆ ಅವನು ಓದಲ್ಲ, ಇನ್ನು ಉಳಿದಿರೋ 30% ಓದ್ಬೋದು. ಇವತ್ತು ಓದ್ಲಿಲ್ಲ ಅಂತಂದ್ರೆ ನಾಳೆನೂ ಕೂಡ ಅವನು ಓದಲ್ಲ ಅನ್ನೋದು 60% ಕನ್ಫರ್ಮ್ ಐತೆ, ಇನ್ನು 40% ಓದಬಹುದು. ಸರಿನಾ? ಟೋಟಲ್ ನಾವು 100ಗೆ ಹಾಕೋಬೇಕು. ಸೊ ಇದನ್ನ ಫ್ರಾಕ್ಷನ್ಸ್ ಅಲ್ಲಿ ಬರಿಬೇಕು ಅಂತಂದ್ರೆ ಯಾವ ರೀತಿ ಬರಿಬಹುದು? 3/10 ಅಂತ ಬರಿಬಹುದು. ಯಾಕಂತಂದ್ರೆ 30%, 30 ಪರ್ ಅಂತಂದ್ರೆ ಡಿವೈಡ್ ಮಾಡಬೇಕು, ಸೆಂಟ್ ಅಂತ ಅಂದ್ರೆ 100. ಸರಿನಾ? ಎಕ್ಸ್ಪ್ಯಾಂಡ್ ಮಾಡಿ ಹೇಳಿದೆ ಅಷ್ಟೇ. 30% ಅಂತಂದ್ರೆ 30/100. 10 ಕ್ಯಾನ್ಸಲ್ ಆದ್ರೆ 3/10 ಅಲ್ವಾ? ಎಸ್. ನೆಕ್ಸ್ಟ್ ಇಲ್ಲಿ 70% ಅನ್ನ ಯಾವ ರೀತಿ ಬರಿಬಹುದು? 7/10 ಅಂತ. ನೆಕ್ಸ್ಟ್ 40% ಯಾವ ರೀತಿ ಬರಿಬಹುದು? ನಾವು 40% ಅನ್ನ 4/10 ಅಂತ. 60% ಅನ್ನ ನಾವು 6/10 ಅಂತ ಬರಿಬಹುದು. ಸರಿನಾ? ಎಸ್. ಈಗ ನಾವು TPM ಅನ್ನ ಬರಿತಾ ಹೋಗೋಣ. TPM ಅಂದ್ರೇನು? ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅಂತ. ಏನು? ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅನ್ನ ಬರಿತಾ ಹೋಗೋಣ. ಸೊ ಲೆಟ್ ಮೀ ಕಾಲ್ ಇಟ್ ಆಸ್ ಪಿ. ಸರಿನಾ? ಪಿ ಇಂದ ನಾನು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಸೊ ಯಾವ ರೀತಿ ಬರೆಯೋದು? ವೆರಿ ಸಿಂಪಲ್. ಇಲ್ಲಿ ಎ ಬರ್ಕೊಳ್ಳಿ, ಇಲ್ಲಿ ಬಿ ಬರ್ಕೊಳ್ಳಿ, ಇಲ್ಲಿ ಎ ಬರ್ಕೊಳ್ಳಿ, ಇಲ್ಲಿ ಬಿ ಬರ್ಕೊಳ್ಳಿ. ಗೊತ್ತಾಯ್ತಾ? ಈಗ ನೋಡಿ, ಇಲ್ಲಿ ಎ ಅಂತ ಅಂದ್ರೇನು? ಅವನು ಇವತ್ತು ಓದಿದ್ದಾನೆ, ನಾಳೆ ಓದಲ್ಲ ಅನ್ನೋದು ಎಷ್ಟಿದೆ? 70%. ಫ್ರಾಕ್ಷನ್ಸ್ ಅಲ್ಲಿ ಬರೆದ್ರೆ 7/10. ಓದ್ತಾನೆ ಅನ್ನೋದು ಇನ್ನು ಉಳಿದಿರೋದು 30% ಅಂದ್ರೆ 3/10. ಸರಿನಾ? ನೆಕ್ಸ್ಟ್ ಬಿ ಅಂದ್ರೆ ಇವತ್ತು ಓದಿಲ್ಲ, ನಾಳೆ ಓದಲ್ಲ ಅನ್ನೋ ಪರ್ಸೆಂಟೇಜ್ ಎಷ್ಟಿದೆ? 60 ಅಂದ್ರೆ 6/10. ಇನ್ನು ಉಳಿದಿರೋ 4/10 ಏನಾಗಿರುತ್ತೆ ಅಂದ್ರೆ 40% ಓದಬಹುದು. ಸೊ ಇವಾಗ TPM ಅನ್ನ ಬರ್ಕೊಂಡಿದೀವಿ. TPM ಅಂತಂದ್ರೇನು? ಟ್ರಾನ್ಸಿಷನ್ ಪ್ರಾಬ್ಲಮ್ ಮ್ಯಾಟ್ರಿಕ್ಸ್ ಅಂತ. ಸೊ ಬೇಕಾದ್ರೆ ಬರೀರಿ, ಲೆಟ್ ದ TPM ಬಿ ಅಂತ ಬರೆದ್ಬಿಟ್ಟು ಸೊ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಬರೀಬೇಕು. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಯೂನಿಕ್ ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್ ಅನ್ನ ಕಂಡುಹಿಡಿಬೇಕಾಗತ್ತೆ. ಸರಿನಾ? ಏನು? ಯೂನಿಕ್ ಫಿಕ್ಸ್ಡ್ ಪ್ರೊಬ್ಯಾಬಿಲಿಟಿ ವೆಕ್ಟರ್ ಅನ್ನ. ಸೊ ಅದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದು? ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಡಿಸ್ಕಸ್ ಮಾಡಿದೀವಲ್ವಾ? ಸೊ ಅದನ್ನ ನಾವು ಲೆಟ್ ವಿ ಬಿ ದ ವೆಕ್ಟರ್. ಸರಿನಾ? ಸೊ ಲೆಟ್ ವಿ ಬಿ ದ ವೆಕ್ಟರ್. ವಿ ಈಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಅಂತ ತಗೊಳ್ಳೋಣ. ಏನಕ್ಕೆ ಎಕ್ಸ್ ಕಾಮ ವೈ ಅಂತ ತಗೊಂಡಿದ್ದು? ನೋಡಿ, ಇಲ್ಲಿ ಎರಡು ಡಿಫ್ರೆಂಟ್ ಇರೋದು.
ನೋಡಿ ಇಲ್ಲಿ 2x2 ಮ್ಯಾಟ್ರಿಕ್ಸ್ ಇರೋದು ಅಂತಂದ್ರೆ 2x2 ಮ್ಯಾಟ್ರಿಕ್ಸ್ ಇದ್ರೆ 2 ವೆಕ್ಟರ್ಸ್ ಬರ್ತವೆ, 3x3 ಮ್ಯಾಟ್ರಿಕ್ಸ್ ಇದ್ರೆ 3 ವೆಕ್ಟರ್ ಬರ್ತವೆ, 4x4 ಮ್ಯಾಟ್ರಿಕ್ಸ್ ಇದ್ರೆ 4 ವೆಕ್ಟರ್ಸ್ ಬರ್ತವೆ. ಸೊ ನೀಟಾಗಿ ನೆನಪಿರ್ಬೇಕು, 2x2 ಮ್ಯಾಟ್ರಿಕ್ಸ್ ಇದ್ರೆ 2 ವೆಕ್ಟರ್ಸ್, 3x3 ಮ್ಯಾಟ್ರಿಕ್ಸ್ ಇದ್ರೆ 3 ವೆಕ್ಟರ್ಸ್, 4x4 ಮ್ಯಾಟ್ರಿಕ್ಸ್ ಇದ್ರೆ 4 ವೆಕ್ಟರ್ಸ್. ಸೊ ಇವಾಗ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, v ಇಂಟು ಎ ಇಸ್ ಈಕ್ವಲ್ ಟು ವಿ ಅಂತ ಮಾಡ್ತಾ ಇದ್ವಿ ನಾವು. ಇಲ್ಲಿ ಎ ಬದಲು ಏನಂತ ರೆಪ್ರೆಸೆಂಟ್ ಮಾಡಿದೀವಿ, ಮ್ಯಾಟ್ರಿಕ್ಸ್ ಅನ್ನ ಪಿ ಇಂದ. ಸೊ ವಿ ಇಂಟು ಪಿ ಇಸ್ ಈಕ್ವಲ್ ಟು ವಿ ಇಂದ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. ವಿ ಅಂತ ಅಂದ್ರೆ ಏನು, ವೆಕ್ಟರ್ ಎಕ್ಸ್ ಕಾಮ ವೈ ಸರಿನಾ, ವಿಲ್ ಬಿ ಈಕ್ವಲ್ ಟು ಇನ್ನೊಂದು ಬರ್ಕೊಳ್ಳಿ, ವೇರ್ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 1. ಸೊ ಇದನ್ನ ಈಕ್ವೇಶನ್ 1 ಅಂತ ತೊಗೊಳ್ಳಿ. ನಾವೇನಿಲ್ಲ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಷ್ಟೇ ಸರಿನಾ. ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಬ್ಲಮ್ ಕಂಪ್ಲೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ ಪ್ಲಸ್ ವೈ ವಿಲ್ ಬಿ ಈಕ್ವಲ್ ಟು 1 ಅಂದ್ರೆ summation of all the probability of all the possibilities will be equal to 1 ಅಂತ ಅಷ್ಟೇ, ಸಿಂಪಲ್ ಗೊತ್ತಾಯ್ತಾ. x plus y is equal to 1 ಅದನ್ನ ಈಕ್ವೇಶನ್ 1 ಅಂತ ತೊಗೊಳ್ತೀನಿ. v ಜಾಗದಲ್ಲಿ ವೆಕ್ಟರ್ ವ್ಯಾಲ್ಯೂ x, y ಬರೀತೀನಿ. ನೆಕ್ಸ್ಟ್ p ಜಾಗದಲ್ಲಿ ಮ್ಯಾಟ್ರಿಕ್ಸ್ ಅನ್ನ ಬರೀತಾ ಹೋಗಿ ಸರಿನಾ. p ಜಾಗದಲ್ಲಿ ಮ್ಯಾಟ್ರಿಕ್ಸ್ ಬರೀರಿ. ಏನು ಮ್ಯಾಟ್ರಿಕ್ಸ್ ಇರೋದು, 3/10, 7/10, 4/10, 6/10 will be equal to ವೆಕ್ಟರ್ ಅದೇ x, y. ಸೊ ಇಷ್ಟನ್ನ ಬರೀರಿ. ಅದನ್ನ ಇವಾಗ ಅಳಿಸ್ತೀನಿ. ಈಗ ನೋಡಿ ಎರಡು ಮ್ಯಾಟ್ರಿಕ್ಸ್ ಇದಾವೆ ಅಂತಂದ್ರೆ ಇವೆರಡನ್ನು ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಯಾವ ರೀತಿ ಮಲ್ಟಿಪ್ಲೈ ಮಾಡೋದು, ಇದು ರೋ ವೈಸು, ಇದು ಕಾಲಮ್ ವೈಸ್. ಫಸ್ಟ್ ಕಾಲಮ್ ಒಂದ್ಸಲಿ, ಸೆಕೆಂಡ್ ಕಾಲಮ್ ಒಂದ್ಸಲಿ. ನೀಟಾಗಿ ನೋಡ್ಕೊಳ್ಳಿ. ಎಕ್ಸ್ ಇಂಟು 3/10 ಏನಾಗುತ್ತೆ, 3x/10 ಆಗುತ್ತೆ. ಪ್ಲಸ್ ವೈ ಇಂಟು 4/10 ಏನಾಗುತ್ತೆ, 4y/10 ಆಗುತ್ತೆ ಸರಿನಾ, 4y/10. ನೆಕ್ಸ್ಟ್ ಕಾಮ ಅಂತ ಹಾಕೊಳ್ಳಿ. ಇದೇ ರೋ ಎರಡನೇ ಕಾಲಮ್, ಎಕ್ಸ್ ಇಂಟು 7/10 ಏನಾಗುತ್ತೆ, 7x/10 ಆಗುತ್ತೆ. ಪ್ಲಸ್ ವೈ ಇಂಟು 6/10 ಏನಾಗುತ್ತೆ, 6y/10 ಆಗುತ್ತೆ ಸರಿನಾ. ವಿಚ್ ವಿಲ್ ಬಿ ಈಕ್ವಲ್ ಟು x, y. ವಿಚ್ ವಿಲ್ ಬಿ ಈಕ್ವಲ್ ಟು x, y. ಸೊ ಈಗ ಏನ್ ಮಾಡಿ ಅಂತಂದ್ರೆ ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್ ಅನ್ನ ಈಕ್ವೇಟ್ ಮಾಡಿ. ಅಂದ್ರೆ 3x/10 ಪ್ಲಸ್ 4y/10 ವಿಲ್ ಬಿ ಈಕ್ವಲ್ ಟು x, 7x/10 ಪ್ಲಸ್ 6y/10 ವಿಲ್ ಬಿ ಈಕ್ವಲ್ ಟು y ಸರಿನಾ. ಏನ್ ಮಾಡಿದ್ವಿ, ಮೊದಲನೇ ಪೊಸಿಷನ್ಗೆ, ಎರಡನೇ ಪೊಸಿಷನ್ಗೆ. ಈಗ ಈ ಪೊಸಿಷನ್ ಪ್ರಕಾರ ಸಪರೇಟ್ ಮಾಡ್ಕೊಂಡಲ್ಲ, ಇಲ್ಲಿ ನಾನು LCM ಅನ್ನ ಕಂಡುಹಿಡಿಬೇಕು. LCM ಅಂದ್ರೇನು, ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ LCM ಅನ್ನ ಕಂಡುಹಿಡಿಬೇಕಾದ್ರೆ ಇವೆರಡೂ ಕೂಡ ವ್ಯಾಲ್ಯೂ ಸೇಮ್ ಇದಾವೆ ಅಂತಂದ್ರೆ ಅದೇ ಆಗಿರುತ್ತೆ ಸರಿನಾ. ಸೊ ಇಲ್ಲಿ 10 ಇದೆ, ಇಲ್ಲಿ 10 ಇದೆ ಅಂತಂದ್ರೆ LCM ಏನಾಗಿರುತ್ತೆ, 10 ಆಗಿರುತ್ತೆ. ಸೊ ಆ LCM ಅನ್ನ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ ಮಲ್ಟಿಪ್ಲೈ ಮಾಡ್ಬೇಕು. ಏನು, LCM ಅನ್ನ ಕಂಡಿಡಿದು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಎರಡು ಕಡೆನೂ ಕೂಡ ಮಲ್ಟಿಪ್ಲೈ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಎರಡೂ ಕೂಡ 10 ಇರೋದ್ರಿಂದ ಡಿನೋಮಿನೇಟರ್ ಅಲ್ಲಿ ಇದಕ್ಕೆ LCM 10 ಆಗಿರುತ್ತೆ, ಇಲ್ಲೂ ಕೂಡ LCM 10. ಸೊ 10 ಅನ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಮಲ್ಟಿಪ್ಲೈ ಮಾಡೋಣ. 10 ಇಂಟು 3x/10 ಪ್ಲಸ್ 4y/10 ವಿಲ್ ಬಿ ಈಕ್ವಲ್ ಟು 10x. ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ಗೆ ಕಾಮ, ಇಲ್ಲೂ ಕೂಡ 10 ಡಿನೋಮಿನೇಟರ್ ಅಲ್ಲಿ ಇದೆ. ಸೊ 10 LCM ಆಗುತ್ತೆ. 10 ಇಂಟು 7x ಹೋಲ್ ಡಿವೈಡೆಡ್ ಬೈ 10 ಪ್ಲಸ್ 6y ಹೋಲ್ ಡಿವೈಡೆಡ್ ಬೈ 10 ವಿಲ್ ಬಿ ಈಕ್ವಲ್ ಟು 10y. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ 10 ಇಂಟು 3x ಅಂತಂದ್ರೆ 30x ಹೋಲ್ ಡಿವೈಡೆಡ್ ಬೈ 10 ಪ್ಲಸ್ 40y ಹೋಲ್ ಡಿವೈಡೆಡ್ ಬೈ 10. 10 ಇಂಟು 4 ಅಂತಂದ್ರೆ 40 ವಿಲ್ ಬಿ ಈಕ್ವಲ್ ಟು 10x. ನೆಕ್ಸ್ಟ್ 10 ಇಂಟು 7 ಅಂತಂದ್ರೆ 70x ಹೋಲ್ ಡಿವೈಡೆಡ್ ಬೈ 10 ಪ್ಲಸ್ 6 ಇಂಟು 10 ಅಂತಂದ್ರೆ 60y ಹೋಲ್ ಡಿವೈಡೆಡ್ ಬೈ 10 ವಿಲ್ ಬಿ ಈಕ್ವಲ್ ಟು 10y. ಸೊ ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳಿ. 10 1s 10 3s, so 3x plus 10 1s 10 4s, so 4y will be equal to 10x ಆಗುತ್ತೆ, ಕಾಮ 10 1s 10 7s, so 7x plus 10 1s 10 6s, 6y will be equal to 10y. ಸೊ ಇದನ್ನ ನಾನು ಈಕ್ವೇಶನ್ 2 ಅಂತ ತೊಗೊಂತೀನಿ, ಇದನ್ನ ಈಕ್ವೇಶನ್ ನಂಬರ್ 3 ಅಂತ ತೊಗೊಂತೀನಿ. ಸೊ ಇಲ್ಲಿ x ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಅಂತ ತೊಗೊಂಡಿದ್ದೀನಲ್ಲ ಅಂತಂದ್ರೆ ಮೊದಲನೇ ಈಕ್ವೇಶನ್ ಆಗಿ. ಸೊ ಫ್ರಮ್ ಈಕ್ವೇಶನ್ ನಂಬರ್ 1 x will be equal to 1 minus y ಸರಿನಾ. ಸೊ ಇವಾಗ ಏನ್ ಮಾಡಿದೆ, x ಪ್ಲಸ್ ವೈ ಇಸ್ ಈಕ್ವಲ್ ಟು 1 ಇತ್ತು, ಪ್ಲಸ್ ವೈ ಅನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ವೈ ಆಗುತ್ತೆ. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಶನ್ ನಂಬರ್ 4. ಸೊ ಇವಾಗ ಇಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ಗೆ 2ಗೆ ಅಥವಾ 3ಗೆ ಯಾವ್ದಕ್ಕಾರ ಒಂದಕ್ಕೆ ಪ್ಲೇಸ್ ಮಾಡಿ. ಸೊ 2ಗೆ, ಸೊ ಈಗ ಏನ್ ಮಾಡೋಣ ಅಂದ್ರೆ ಈಕ್ವೇಶನ್ 4 ಅನ್ನ ನಾವು ಈಕ್ವೇಶನ್ ನಂಬರ್ 3 ಅಲ್ಲಿ ಹಾಕೋಣ. ಈಕ್ವೇಶನ್ 4 ಇನ್ ಈಕ್ವೇಶನ್ ನಂಬರ್ 3. 7 ಇಂಟು ಎಕ್ಸ್ ಜಾಗಕ್ಕೆ 1 ಮೈನಸ್ ವೈ ಅನ್ನ ಹಾಕಿ ಪ್ಲಸ್ 6y ವಿಲ್ ಬಿ ಈಕ್ವಲ್ ಟು 10y ಆಗುತ್ತೆ. ಸೊ 7 1s 7 ಮೈನಸ್ 7 ಇಂಟು ವೈ ಏನಾಗುತ್ತೆ 7y ಪ್ಲಸ್ 6y ವಿಲ್ ಬಿ ಈಕ್ವಲ್ ಟು 10y ಆಯಿತು. ಸೊ ಈಗ
6y ಮೈನಸ್ 7y ಅಂತ ಅಂದ್ರೆ ಎಷ್ಟಾಗುತ್ತೆ -1y ಆಗುತ್ತೆ. ಸೊ -1y ಅನ್ನ ನಾವು y ಅಂತಾನೆ ಬರಿಬಹುದು. ನೋಡಿ ಇಲ್ಲಿ -7 + 6 ಅಂದ್ರೆ ಗ್ರೇಟರ್ ಸೈನ್ ಇಸ್ ಮೈನಸ್. ಸೊ 7 - 6 ಸೊ 7 - 6 ಏನಾಗುತ್ತೆ 1 ಆಗುತ್ತೆ. ಸೊ 1y ಅಥವಾ y ಅಂತ ಬರಿಬಹುದು, ವಿಚ್ ವಿಲ್ ಬಿ ಈಕ್ವಲ್ ಟು 10y. ಸೊ ನನಗೆ ಇವಾಗ y ಎಲ್ಲ ಒಂದ್ ಕಡೆ ಮಾಡ್ಕೊಂತೀನಿ, ಸರಿನಾ. ಸೊ 7 ವಿಲ್ ಬಿ ಈಕ್ವಲ್ ಟು -y ಅನ್ನ ಆ ಕಡೆ ಕಳಿಸಿದ್ರೆ 10y + y ಆಗುತ್ತೆ. ಸೊ 7 ಈಸ್ ಈಕ್ವಲ್ ಟು 11y ಆಯ್ತು. ನನಗೆ y ವ್ಯಾಲ್ಯೂ ಮಾತ್ರ ಬೇಕು. ಸೊ 7 / 11 ಈಸ್ ಈಕ್ವಲ್ ಟು y, ಸರಿನಾ. ಸೊ ನನಗೆ y ವ್ಯಾಲ್ಯೂ ಸಿಕ್ತು, ದಟ್ ಈಸ್ 7/11. ಸೊ ಈಗ ನಾನು ಮೊದಲನೇ ಈಕ್ವೇಶನ್ ಅನ್ನು ಯೂಸ್ ಮಾಡಿದ್ರೆ x ವ್ಯಾಲ್ಯೂ ಆರಾಮಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಸರಿನಾ. ಸೊ ಈಕ್ವೇಶನ್ 4 ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ x ಈಸ್ ಈಕ್ವಲ್ ಟು 1 - y ವ್ಯಾಲ್ಯೂ ಈಸ್ 7/11. ಸೊ ವ್ಯಾಲ್ಯೂ ಏನಾಗುತ್ತೆ 11 ಇಲ್ಲಿ ಮಲ್ಟಿಪ್ಲೈ ಆದ್ರೆ 11 - 7 ಹೋಲ್ ಡಿವೈಡೆಡ್ ಬೈ 11 ಆಗುತ್ತೆ. 11 - 7 ಅಂತಂದ್ರೆ 4. ಸೊ 4 / 11. ಸೊ ಈಗ x ವ್ಯಾಲ್ಯೂ ನನಗೆ ಗೊತ್ತಾಗಿದೆ 4 / 11 ಅಂತ, y ವ್ಯಾಲ್ಯೂ ನನಗೆ ಗೊತ್ತಾಗಿದೆ ದಟ್ ಈಸ್ 7 / 11. ಇವೆರಡು ಕೂಡ ಏನು ವೆಕ್ಟರ್ಗಳು, ಇವೆರಡು ಕೂಡ ವೆಕ್ಟರ್ಸ್. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತಂದ್ರೆ ಇನ್ ಲಾಂಗ್ ಟರ್ಮ್ ಹೌ ಆಫ್ಟನ್ ಡಸ್ ಈ ಸ್ಟಡಿ ಅನ್ನೋದನ್ನ ನಾವು ಯಾವ ರೀತಿಯಿಂದ ರೆಪ್ರೆಸೆಂಟ್ ಮಾಡಿರೋದು a ಇಂದ. ಸೊ ಎ ಇರುವಂತ ಜಾಗದಲ್ಲಿ ಯಾವ ವೆಕ್ಟರ್ ಇದೆ ನೋಡಿ, ಎಕ್ಸ್ ಅನ್ನೋ ವೆಕ್ಟರ್ ಇದೆ, ಸರಿನಾ. ಎ ಇರುವಂತ ಜಾಗದಲ್ಲಿ ಯಾವ ವೆಕ್ಟರ್ ಇದೆ ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಏನ್ ಬಂದಿರೋದು 4/11, ಸರಿನಾ. ದ ಪ್ರೊಬಾಬಿಲಿಟಿ ಆಫ್ ದ ಸ್ಟೂಡೆಂಟ್ ಬೀಯಿಂಗ್ ಸ್ಟಡಿಂಗ್ ಇನ್ ದ ಲಾಂಗ್ ಟರ್ಮ್ ಈಸ್ 4 / 11 ಅಂತ ನೀವು ಸ್ಟೇಟ್ಮೆಂಟ್ ಅನ್ನ ಬರೀಬಹುದು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಅನ್ನ ಬರೀತೀನಿ, ಸರಿನಾ. ಜಾಗ ಇಲ್ಲ, ಸ್ಕ್ರೀನ್ ಶಾಟ್ ತಕೊಂಡ್ರೆ ಎಲ್ಲ ಒಂದೇ ಸಲ ಬರ್ಬೇಕು, ಅದಕ್ಕೋಸ್ಕರ. ಇನ್ ಲಾಂಗ್ ಟರ್ಮ್ he will study 4 / 11 of time. ಸೊ ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ, ಸರಿನಾ. ಸೊ ನೀಟಾಗಿ ಸ್ಕ್ರೀನ್ ಶಾಟ್ ಅನ್ನ ತಕೊಳ್ಳಿ. ಸೊ ಒಂದ್ಸಲಿ ನೋಟ್ಸ್ ಅನ್ನ ಬರಿತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.